ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು BM ಮ್ಯಾಂಗ್ಳೂರ್ ರೆಸಿಪೀಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಸೊ ಇವತ್ತು ಏನಪ್ಪ ಇವತ್ತಿನ ವೀಡಿಯೋ ಅಂತ ಬಂದರೆ, ಇವತ್ತು ಮೀನಿನ ಗಸಿ ಮಾಡುವ. ಹಾಗೆ ಈ ಮೀನಿನ ಗಸಿ ಉಂಟಲ್ಲ, ತುಂಬ ಸೂಪರ್ ಆಯಿತು. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಷ್ಟೇ ರುಚಿ ಕೂಡ ಆಗಿರುತ್ತೆ. ಸೊ ಒಮ್ಮೆ ಈ ರೀತಿ ನೀವು ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟನ ಮಾಡ್ಕೋಬೋದು. ನೀವಿನ್ನು ಕರಿ ಅಥವಾ ಮೀನಿನ ಗಸಿ ಮಾಡಬೇಕಂತಿದ್ರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡುವ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಆಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಸ್ವಲ್ಪ ಕಾಳು ಮೆಣಸು, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನು ಓಂ ಕಾಳು ಅಂದರೆ ಓಮ, ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಒಮ್ಮೆ ಇದನ್ನು ಹುರಿಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಯಿತಾ, ಮತ್ತು ಸೀದೋದ್ರೆ ಮತ್ತೆ ಎಂತೆಲ್ಲ ಆಗ್ಬೋದು ಅದಕ್ಕೆ. ಸೊ ಇವಾಗ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟು ನಂತರ ಅದೇ ಪ್ಯಾನಿಗೆ ನಾವು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಬ್ಯಾಡಗಿ ಮೆಣಸು ಅಂತಂದರೆ ಗೊತ್ತಲ್ಲ ನಮಗೆ, ಖಾರ ಅಷ್ಟು ಜಾಸ್ತಿ ಇರೋದಿಲ್ಲ ಬ್ಯಾಡಗಿ ಮೆಣಸು. ಇದು ಒಳ್ಳೆ ಕಲರ್ ಕೂಡ ಬರುತ್ತೆ ಆಯಿತಾ ಬ್ಯಾಡಗಿ ಮೆಣಸಲ್ಲಿ. ಸೊ ಇದನ್ನು ಕೂಡ ಹಾಗೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೊದಲಿಗೆ ಇದನ್ನು ತೊಳಿಬೇಕು ಆಯಿತು, ತೊಳೆದುಕೊಂಡು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಅದರಲ್ಲಿ ಧೂಳೆಲ್ಲ ಇರ್ತದೆ. ಸೊ ಇವಾಗ ಇದನ್ನು ಕೂಡ ಹಾಗೇ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದೆಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ. ನೆಕ್ಸ್ಟ್ ಅದೇ ಪ್ಯಾನಿಗೆ ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೂ 1-2 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಅದೇ ರೀತಿ ನಾವು ಯಾವ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀವಿ ಅದೇ ರೀತಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಕೂಡ ರೆಡಿಯಾಗಿದೆ. ಇವಾಗ ಇದೆಲ್ಲನೂ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ಇದೆಲ್ಲ ತಣ್ಣಗಾಗಿದೆ. ಇವಾಗ ನಾನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಇದನ್ನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನೀರನ್ನು ಹಾಕುವಾಗ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು, ಮತ್ತು ನೀರು ಥರ ಆಗ್ಬೋದು ಪೇಸ್ಟ್. ನೋಡಿ ಇವಾಗ ಇದು ಕರೆಕ್ಟಾಗಿದೆ. ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಬ್ಯಾಡಗಿ ಮೆಣಸಲ್ಲ, ಹಾಗಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಇದೇ ರೀತಿ ಪುಳಿ ಮುಂಚಿನ ಮಾಡ್ಕೋಬೋದು. ಯಾವುದೇ ಮೀನಾಗಿರಲಿ ಪುಳಿ ಮುಂಚಿನ ಮಾಡೋದಾದರೆ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳುವ. ಸೊ ಯಾಕಂತ ಹೇಳಿದರೆ ನಾವು ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆಯೋದು ಬೇಡ, ಅದಕ್ಕೆ ಟೊಮೆಟೊ ಪೇಸ್ಟ್ ಹಣದಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದಕ್ಕೇ 1 ಟೊಮೆಟೊನ ಹಾಕ್ಕೊಂಡು ನಾವು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ 1 ಅಥವಾ 2 ಟೊಮೆಟೊವನ್ನು ಹಾಕ್ಕೋಬೋದು, ಹುಳಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ಇನ್ನು ಇದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ, ಹಾಗೆ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಾಗಿದೆ. ಸೊ ಇನ್ನು ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಲ್ಲಿ ಟೊಮೆಟೊ ಪೇಸ್ಟ್ ನೋಡಿ, ಈ ರೀತಿ ಆದರೆ ಸಾಕು, ನೈಸ್ ಹಾಕಬೇಕಂತ ಇಲ್ಲ. ಈ ರೀತಿ ಮಾಡಿ ನೀರು ಹಾಕದೇನೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಇರಬೇಕು ಟೊಮೆಟೊ ಪೇಸ್ಟ್. ಹಾಗೆ ಇಲ್ಲಿ ಇನ್ನು ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಕೂಡ ಹಾಕಿದ್ದೆ. ಎಂಥ ಮೀನಂತ ಹೇಳಲಿಲ್ಲ, ಇದರ ಹೆಸರು ಬೊಳಂಜಿರ ಅಂತ ನಾವು ಕರೆಯೋದು. ನೀವೆಂತ ಹೇಳ್ತೀರಂತ ಗೊತ್ತಿಲ್ಲ, ಮತ್ತೆ ಕಮೆಂಟ್ ಮಾಡಿ ಆಯಿತಾ. ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಯಾಕಂತ ಹೇಳಿದರೆ ಇಲ್ಲಿ ಸ್ವಲ್ಪ ನೀರು ಉಂಟು ತೊಳೆದೆಲ್ಲ, ಹಾಗಾಗಿ ಸ್ವಲ್ಪ ನೀರುಂಟು. ಮತ್ತು ಎಣ್ಣೆ ಹಾಕಿ ಮತ್ತೆ ಪಟ ಅಂತ ಆದರೆ ಅಲ್ವಾ, ಯಾಕೆ ಸುಮ್ಮನೆ. ಹಾಗೆ ಇಲ್ಲಿ ಪಾತ್ರೆ ಕೂಡ ಕಾದಿದೆ. ಪಾತ್ರೆ ಕಾದ ನಂತರ ನಾನು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದೆ. ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಕಾಳು ಮೆಣಸು ಸ್ವಲ್ಪ ಕಾದ ನಂತರ ಇನ್ನು 1.5 ಆಗುವಷ್ಟು ನಾನು ಈರುಳ್ಳಿನ ತಗೊಂಡಿದ್ದೇನೆ. ನೀವು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿ. ಇನ್ನು ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಒಮ್ಮೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಚೆನ್ನಾಗಾಗಬೇಕು, ಅಂದರೆ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಫ್ರೈ ಮಾಡ್ತಾ ಇದ್ದಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಕರಿಬೇವಿಲ್ಲದೆ ನಮ್ಮ ಸಾರಿಗೆ ರುಚಿ ಉಂಟು ಅಲ್ವಾ, ಹಾಗೆ ಕರಿಬೇವನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ಇದು ಫ್ರೈ ಆಗ್ತಾ ಬಂದಿದೆ. ನೋಡಿ, ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಇದಕ್ಕೆ ನಾವು ಆವಾಗಲೇ ಟೊಮೆಟೊ ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ, ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಟೊಮೆಟೊ ಪೇಸ್ಟ್ ಹಾಕುವಾಗ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪೇಸ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡಿ, ಟೊಮೆಟೊ ಪೇಸ್ಟ್ ಹಾಕಿದ ನಂತರ ನಾವು ಇನ್ನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ, ಹಾಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಹಾಕಿ ಇನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ.
ಹಾಗೆ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇನ್ನು ಇದಕ್ಕೆ ನಾವು ಹುಣಸೆ ಹುಳಿನ ಹಾಕ್ಕೊಳ್ಬೇಕಾಗುತ್ತೆ. ಆವಾಗಲೇ ನಾನು ಸ್ವಲ್ಪ ಹುಣಸೆ ಹುಳಿ ನೀರಿಗೆ ಹಾಕಿ ನೆನೆಸ್ಕೊಂಡಿಟ್ಟಿದ್ದೇನೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಹುಣಸೆ ಹಣ್ಣಿನ ರಸ ಮಾತ್ರ ಹಾಕೋದಲ್ಲ, ಹುಣಸೆ ಹಣ್ಣು ಕೂಡ ಸಮೇತ ಹಾಕ್ಕೊಳ್ಬೇಕಾಗುತ್ತೆ. ಅಂತ ಹುಳಿಯ ಜಾಸ್ತಿಯೂ ಹಾಕೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇವಾಗಿದ್ದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಾವು ಮಿಕ್ಸಿ ತೊಳೆದು ನೀರನ್ನು ಹಾಕುವ. ಮಿಕ್ಸಿ ತೊಳೆದ ನೀರು ಯಾಕೆ ಹಾಕಬೇಕಂತ ಇದ್ರೆ ನಿಮಗೆ ಗೊತ್ತಿರ್ಬೋದು, ಯಾಕೆ ಸುಮ್ಮನೆ ಅದನ್ನು ಪೇಸ್ಟ್ ಮಾಡೋದು. ಅದು ಸ್ವಲ್ಪ ಪೇಸ್ಟ್ ಎಲ್ಲ ಉಳಿದಿರುತ್ತೆ, ಟೊಮೆಟೊ ಪೇಸ್ಟ್ ಹಾಗೂ ಮತ್ತು ನಾವು ಗ್ರೈಂಡ್ ಮಾಡಿಟ್ಟಿದ್ದ ಮೆಣಸಿನ ಪೇಸ್ಟ್ ಸ್ವಲ್ಪ ಎಲ್ಲ ಉಳಿದಿರುತ್ತಲ್ಲ, ಅದಕ್ಕೆ ನಾವು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಅದೇ ನೀರನ್ನು ಕೂಡ ಹಾಕುವ. ಹಾಗೆ ಇಲ್ಲಿ ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೆ ಇನ್ನು ಇದಕ್ಕೆ ಆವಾಗಲೇ ಮೆಣಸಿನ ಪೇಸ್ಟನ್ನು ಮಾಡ್ಕೊಂಡಿಟ್ಟಿದ್ವಲ್ಲ, ಅದನ್ನು ಖಾರ ನೋಡಿಕೊಂಡು ಇವಾಗ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಖಾರ ಜಾಸ್ತಿ ಮಾಡ್ಕೊಳ್ಳಿಕ್ಕೂ ಹೋಗಬೇಡಿ, ಖಾರ ನೋಡಿಕೊಂಡು ಹಾಕಿ. ಸೊ ನನಗಿಲ್ಲಿ ಕರೆಕ್ಟ್ ಆಗಿದೆ. ಇನ್ನು ಇದನ್ನು ನೋಡಿ ಹದ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಅದು ಪೇಸ್ಟ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಹದನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ನು ಇದಕ್ಕೆ ನೀರನ್ನು ಹಾಕ್ತಾ ನಾವು ಹದನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 1 ಗ್ಲಾಸ್ ನೀರಾಗುವಷ್ಟು ಹಾಕ್ಕೊಂಡಿದ್ದೇನೆ. ಸೊ ನಿಮಗೆ ಎಷ್ಟು ಹದ ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಹಾಕಿದಂಥ ನೀರು ಕರೆಕ್ಟಾಗಿದೆ ನನಗೆ. ಈ ರೀತಿ ಆದರೆ ಸಾಕು, ಜಾಸ್ತಿ ನೀರು ಮಾಡಲಿಕ್ಕೆ ಹೋಗಬೇಡಿ, ಮತ್ತೆ ಅದು ಮೀನು ಗಸಿ ಹೋಗಿ ಮತ್ತೆ ಅದು ನೀರು ಥರ ಆಗ್ಬೋದು. ಅದಕ್ಕೆ ನೋಡಿ, ಇವಾಗಿದು ಪರ್ಫೆಕ್ಟ್ ಆಗಿದೆ. ಇನ್ನು ಇದನ್ನು ನಾವು ಮುಚ್ಚಳ ಮುಚ್ಚಿಕೊಂಡು ಒಂದು 5 ನಿಮಿಷ ಅಥವಾ 10 ನಿಮಿಷ ಚೆನ್ನಾಗಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕಾಗುತ್ತೆ. ಸೊ ಇವಾಗ ನಾನು ಒಂದು 10 ನಿಮಿಷ ಇಟ್ಟಿದ್ದೇನೆ. ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ. ನೋಡಿ ಕುದಿ ಬರ್ತಾ ಉಂಟು. ಹಾಗೆ ಇಲ್ಲಿ ಕುದಿ ಬರ್ತಾ ಇದ್ದ ಹಾಗೆ ಒಮ್ಮೆ ಇದನ್ನು ನಾವು ಚೆನ್ನಾಗಿ ಕೈ ಹಾಕಿ ತಿರುಗಿಸ್ಬೇಕಾಗುತ್ತೆ, ಅಂದರೆ ಸೌಟಿಂದ ತಿರುಗಿಸ್ಬೇಕಾಗುತ್ತೆ. ಸೊ ನೋಡಿ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗಿದು ಕರೆಕ್ಟಾಗಿದೆ. ಇನ್ನು ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇನ್ನು ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಂಥ ನಮ್ಮ ಬೊಳಂಜಿರಿ ಮೀನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಬೊಳಂಜಿರಿ ಮೀನು ಹಾಕುವಾಗ ಸ್ವಲ್ಪ ಗ್ಯಾಸನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಆಯಿತು. ಮತ್ತು ಅದು ಬೊಳಂಜಿರಿ ಮೀನು ಹೋಗಿ ಮತ್ತು ಅದು ಹುಡಿಯೆಲ್ಲ ಆಗ್ತದೆ ಬೊಳಂಜಿರಿ ಮೀನು. ಹಾಗೆ ಬೊಳಂಜಿರಿ ಮೀನು ಸ್ವಲ್ಪ ಮೆದುವಳ, ಹಾಗೆ ಇಲ್ಲಿ ಎಲ್ಲ ಮೀನು ಹಾಕಿದ ನಂತರ ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಸ್ಪೂನ್ ಸಹಾಯದಿಂದ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನೀವು ಒಮ್ಮೆಲೆ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಒಂದು ಮೀನು ಕೂಡ ತಿನ್ನಲಿಕ್ಕೆ ಸಿಗಲಿಕ್ಕೆ ಇಲ್ಲ. ಹಾಗಾಗಿ ಸೊ ಇನ್ನು ಎಲ್ಲ ಮಿಕ್ಸ್ ಆಗಿದ ನಂತರ ಒಮ್ಮೆ ಇದನ್ನು ಸ್ವಲ್ಪ ನಾವು ಮುಚ್ಚಿಡುವ. ಅಂದರೆ ಸ್ವಲ್ಪ ಹೊತ್ತು ಕುದಿ ಬರಲಿ, ಅಂದರೆ ಮೀನಿಗೆ ಉಪ್ಪೆಲ್ಲ ಖಾರ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಕುದಿ ಬರಲಿ. ನೋಡಿ, ಇವಾಗ ಇದು ಕುದಿ ಬರ್ತಾ ಇದೆ. ಇನ್ನು ಇದನ್ನು ಇನ್ನೊಮ್ಮೆ ಒಂದು ಸ್ಪೂನ್ ಸಹಾಯದಿಂದ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಯಿತಾ, ಮತ್ತೆ ನಿಮಗೆ ಮೀನೆಲ್ಲ ಹುಡಿಯಾದರೆ ಮತ್ತೆ ತಿನ್ನಲಿಕ್ಕೆ ಸಿಗಲಿಕ್ಕಿಲ್ಲ. ಮತ್ತೆ ನೀವು ದೊಡ್ಡ ಸೌಟಾಗಿ ಹುಡುಕಿದರೆ ಮತ್ತೆ ನಿಮಗೆ ಅಲ್ಲಿ ಎಂಥ ಮೀನು ಸಿಗಲಿಕ್ಕಿಲ್ಲ. ಮತ್ತೆ ನೀವು ಎಣಿಸ್ಬೋದು ನಮ್ಮ ಮೀನು ಎಲ್ಲಿ ಹೋಯಿತು ಅಂತ, ಮೀನು ಗಸಿ ಮಾಡಿದ್ದು. ಹಾಗೆ ಇಲ್ಲಿ ಎಲ್ಲ ಮಿಕ್ಸ್ ಆಗಿದ ನಂತರ ಇನ್ನು ನಮಗೆ ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಇನ್ನು ಕೊತ್ತಂಬರಿ ಸೊಪ್ಪು ಇಲ್ಲದೆ ನಮ್ಮ ಮೀನು ಗಸಿಗೆ ಪರಿಮಳ ಉಂಟಾ ಅಲ್ವಾ ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ನಮ್ಮ ಮೀನು ಸಾರಿಗೆ ಬೇಕೇ ಬೇಕು, ಯಾವುದಕ್ಕೆ ಆಗಿರಲಿ ಕೊತ್ತಂಬರಿ ಸೊಪ್ಪನ್ನು ನಾವು ಮಿಸ್ ಮಾಡೋದೇ ಬೇಡ ಆಯಿತಾ. ಹಾಗೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಸ್ಪೂನ್ ಸಹಾಯದಿಂದ ಸ್ವಲ್ಪ ತಿರುಗಿಸುವ. ಸೊ ಇಷ್ಟಾದರೆ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಿಡಬೇಕಾಗತ್ತೆ. ಸೊ ನೋಡಿ, ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಆಗಿದೆ. ಇಷ್ಟಾದರೆ ನಿಮ್ಮ ಮುಂದೆ ಬೊಳಂಜಿರಿ ಮೀನಿನ ಗಸಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಹಾಗೆ ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ ಆಯಿತಾ, ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಕೂಡ. ಸೊ ಸೂಪರ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಮೀನು ಗಸಿನ ಮಾಡಿಕೊಂಡ್ರೆ ಒಂದಲ್ಲ 2 ಬಟ್ಟಲ್ಲಿ ನೀವು ಊಟನ ಮಾಡ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಯಾರು ಕೂಡ ಇದನ್ನು ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಆಯ್ತು. ಸೊ ನೀವೇನಾದರೂ ಇನ್ನು ಪುಳಿ ಮುಂಚಿನ ಮಾಡಬೇಕಂತ ಇದ್ದರೆ, ಯಾವುದೇ ಮೀನಾಗಿರಲಿ ಪುಳಿ ಮುಂಚಿನ ಮಾಡಬೇಕಂತ ಇದ್ದರೆ ಇದೇ ಪ್ರೊಸೀಜರಲ್ಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಮೀನು ಪುಳಿ ಮುಂಚಿ ಮಾಡುವವರಾಗಿದ್ದರೆ. ಸೊ ಹಾಗೆ ಇದನ್ನು ಎಲ್ಲರಿಗೂ ಟ್ರೈ ಮಾಡಿ ನೋಡಿ ಆಯಿತು, ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.